6 ಬಾರಿ ಸಂಸತ್ತಿಗೆ ಆಯ್ಕೆಯಾದ್ರೂ ಕೂಡ ಉತ್ತರ ಕನ್ನಡಕ್ಕೆ ಹೆಗಡೆ ಕೊಡುಗೆ 0 ಅನ್ನೋದನ್ನ ಅಲ್ಲಿನ ಜನರೇ ಹೇಳ್ತಾರೆ. ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರ ಅಂತೂ ಹೆಗಡೆ ಎಲ್ಲಿದ್ರು ಅನ್ನೋದೇ ಯಾರಿಗೂ ಪತ್ತೆ ಇಲ್ಲದಂತಾಗಿತ್ತು. ಅದಾದ ಬಳಿಕ ಕಳೆದ ತಿಂಗಳು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆದ ಮೇಲೆ ಶುರು ಮಾಡಿದ್ದು ಅದೇ ಕೊಳಕು ಕೋಮುವಾದಿ ಹೇಳಿಕೆಗಳನ್ನ. ಇಲ್ಲಿ ವರದಿಗಳು ಹೇಳೋ ಪ್ರಕಾರ ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿರುವಂತಹ ಈ ಸಂಸದರ ಕಚೇರಿಗೆ ಬೀಗ ಬಿದ್ದೆ ಬಹಳ ಕಾಲ ಆಗಿದೆ ಅಂತ. ಜಿಲ್ಲೆಗಾಗಿ ಅನಂತಕುಮಾರ್ ಹೆಗಡೆ ಮಾಡಿದ್ದು ಅಂತ ಹೇಳೋದಿಕ್ಕೂ ಕೂಡ ಒಂದು ಕೆಲಸ ಕಾಣಿಸ್ತಾ ಇಲ್ಲ ಅನ್ನುವಂಥ ತೀವ್ರ ಅಸಮಾಧಾನ ಅಲ್ಲಿನ ಜನರಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ಶುರುವಾಗಿನೇ 11 ವರ್ಷಗಳಾದ್ವು, ಅರ್ಧ ಕೆಲಸ ಕೂಡ ಮುಗ್ದಿಲ್ಲ ಅಂತ ವರದಿಗಳು ಹೇಳ್ತಿವೆ. ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯನ್ನಂತೂ ಅಲ್ಲಿ ಕೇಳೋರೇ ಇಲ್ಲ. ಶಿರಸಿ ತಾಳಗುಪ್ಪ ಹುಬ್ಳಿ ಅಂಕೋಲ ರೈಲ್ವೆ ಯೋಜನೆ ಬೇಡಿಕೆಗಳು ಕೂಡ ದಶಕಗಳಿಂದಲೂ ಹಾಗೇ ಇವೆ. ಕೇಂದ್ರದ ಮೂಲಕವೇ ಬಗೆಹರಿಸಿಕೊಳ್ಬೇಕಾದಂತಹ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳೋದು ಸಾಧ್ಯ ಆಗಿಲ್ಲ. ಹೋಗ್ಲಿ, ತಮ್ಮ 6 ಅವಧಿಯಲ್ಲಿ ಜಿಲ್ಲೆಗೆ ಒಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಮಾಡಿಸುವಂತಹ ಯೋಗ್ಯತೆಯೂ ಕೂಡ ಈ ಸಂಸದರಿಗಿಲ್ಲ. ಸಂಸತ್ ಕಲಾಪದಲ್ಲಿ ಅನಂತಕುಮಾರ್ ಹೆಗಡೆ ಕಾಣಿಸ್ಕೊಳ್ಳೋದು ಕೂಡ ಅಪರೂಪದಲ್ಲಿ ಅಪರೂಪ. ಕಲಾಪಕ್ಕೆ ಹಾಜರಾದಾಗ್ಲೂ ಚರ್ಚೆಯಲ್ಲಿ ಪಾಲ್ಗೊಂಡು ಜಿಲ್ಲೆಗಾಗಿ ಮಾತಾಡ್ಲೇ ಇಲ್ಲ ಅನ್ನೋದು ಮೊನ್ನೆಯಷ್ಟೇ ವರದಿಯಾಗಿದೆ. ಇಂಥ ಒಬ್ಬ ಸಂಸದ ಧರ್ಮದ ಹೆಸರಿನಲ್ಲಿ ಬಾಯಿಗೆ ಬಂದಂತೆ ಮಾತಾಡಿ ಸುದ್ದಿ ಆಗ್ತಾ ಇರೋದಷ್ಟೇ ಅವ್ರ ದೊಡ್ಡ ಸಾಧನೆ. ಸಂವಿಧಾನ ಬದಲಿಸೋದಕ್ಕಾಗಿ ಬಹುಮತ ಬೇಕಾಗಿದೆ ಅನ್ನುವಂಥ ಅನಂತಕುಮಾರ್ ಹೆಗಡೆ ಹೇಳಿಕೆ ಮೂಲಕ ಬಿಜೆಪಿಯ RSSನ ಮೋದಿ ಸರ್ಕಾರದ ನಿಜವಾದ ಅಜೆಂಡಾ ಬಯಲಾಗಿದೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ದೇಶದ ಸಂವಿಧಾನವನ್ನ ನಾಶಪಡಿಸೋದು ಮತ್ತು ಬದಲಿಸೋದೇ ಬಿಜೆಪಿ ಮತ್ತು RSSನ ರಹಸ್ಯ ಮತ್ತು ಮೋಸದ ಅಜೆಂಡಾ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ನಾಶ ಮಾಡೋದು ಮೋದಿ ಸರ್ಕಾರದ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಸರ್ವಾಧಿಕಾರ ಹೇರುವಂತಹ ಮೋದಿ ಮತ್ತು RSS ಕಾರ್ಯಸೂಚಿಯನ್ನ ಬಿಜೆಪಿ ಸಂಸದರ ಹೇಳಿಕೆ ಬಯಲು ಮಾಡಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ. ಸಂವಿಧಾನವನ್ನ ಬದಲಾಯಿಸ್ತೇವೆ ಅಂತ ಅನಂತಕುಮಾರ್ ಹೆಗಡೆ ಹೇಳ್ತಾ ಇರೋದು ಇದೇ ಮೊದಲೇನೂ ಅಲ್ಲ. 2017ರಲ್ಲಿ ಕೇಂದ್ರ ಮಂತ್ರಿಯಾಗಿದ್ದಂತ ಹೊತ್ತಲ್ಲಿಯೂ ಕೂಡ ಅಂತ ಮಾತನ್ನ ಅವ್ರು ಮಾತಾಡಿದ್ರು. ಬಳಿಕ ಸಂಸತ್ತಿನಲ್ಲಿ ಕ್ಷಮೆ ಯಾಚಿಸಿದ್ದು ಕೂಡ ಗೊತ್ತಿರುವಂತಹ ವಿಚಾರ. ಇಷ್ಟ ಆದ ಮೇಲೂ ಕೂಡ ಅಂಥದ್ದೇ ಮಾತನ್ನ ಅವ್ರು ಮತ್ತೆ ಹೇಳ್ತಾ ಇರೋದ್ರ ಹಿನ್ನೆಲೆ ಏನಿರಬಹುದು? ಹೇಗೆ ಅವರಿಗಿಂತ ಧೈರ್ಯ ಬರುತ್ತೆ? ಅನಂತಕುಮಾರ್ ಹೆಗಡೆ ಹೇಳಿಕೆಗೂ ಬಿಜೆಪಿಗೂ ಈಗ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು. ಆದ್ರೆ ಹಾಗಂತ ಹೇಳಿದ ಮಾತ್ರಕ್ಕೆ ಅವ್ರದೇ ಪಕ್ಷದ ಸಂಸದನ ಹೇಳಿಕೆ ಇಲ್ವಾಗತ್ತಾ? ಅಂಥ ಮಾತನ್ನ ಬಿಜೆಪಿ ಸಹಿಸೋದಿಲ್ಲ ಅನ್ನೋದಾದ್ರೆ ಆ ಸಂಸದನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ತನ್ನ ಬದ್ಧತೆಯನ್ನ ತೋರಿಸಬೇಕಲ್ಲ. CM ಸಿದ್ದರಾಮಯ್ಯ ಅವರು ಇಂಥದ್ದೇ ಸವಾಲನ್ನ ಈಗ ಬಿಜೆಪಿಗೆ ಹಾಕಿದ್ದಾರೆ.